ವೆಯ್ಟ್ ಲಾಸ್ ಜರ್ನಿ ಮಾಡ್ತಾ ಇದ್ದೀರಾ ಅಥವಾ ಏನಾದರೂ ನೀವು ಹೆಲ್ದಿ ಡಯಟ್ ಫಾಲೋ ಮಾಡಬೇಕು ಅನ್ನೋ ಪ್ಲ್ಯಾನ್ ಮಾಡಿದ್ದೀರಾ ಅನ್ನೋದಾದರೆ ಇವತ್ತು ಒಂದು ನಾನು ಹೆಲ್ತ್ ಕಾನ್ಷಿಯಸ್ ಆಗಿರೋವಂಥವ್ರಿಗೆ ಹೇಳಿ ಮಾಡಿಸಿರೋವಂಥ ಒಂದು ರೆಸಿಪಿ ತಂದಿದ್ದೀನಿ. ಸಾಮೆ ಬೇಳೆ ಬಾತ್ ಇದು. ಸಾಮೆ ಅಂತಂದರೆ ನೋಡಿ ಈ ಥರ ಇರುತ್ತೆ. ಇದು ಒಂದು ಸಿರಿಧಾನ್ಯ, ಲಿಟಲ್ ಮಿಲೆಟ್ಸ್ ಅಂತ ಇದನ್ನು ಕರೀತಾರೆ. ಸ್ವಲ್ಪ ಬೇಯೋದಕ್ಕೆ ಟೈಮ್ ಬೇಕಾಗುತ್ತೆ. ಹಾಗಾಗಿ ನಾನು ಒಂದು ಲೋಟದಷ್ಟು, ಅಂದರೆ ಇದು ಅರ್ಧ ಪಾವು ಬರುತ್ತೆ, ಅರ್ಧ ಪಾವಷ್ಟು ಸಾಮೆನ ತೊಳೆದು ನೆನೆಯಕ್ಕೆ ಇಟ್ಟಿದ್ದೀನಿ. ಒಂದು 3-4 ಸತಿ ಕ್ಲೀನಾಗಿ ತೊಳೆದ್ಬಿಟ್ಟು 1 ಅವರ್ ನೆನೆಸಿದ್ರೆ ಚೆನ್ನಾಗಾಗುತ್ತೆ. ಅಕಸ್ಮಾತ್ ನಿಮಗೆ ನೆನೆಸೋಕ್ಕೆ ಟೈಮ್ ಇಲ್ಲ ಅಂತಂದರೆ ಖಂಡಿತ ಹಾಗೆ ಮಾಡ್ಬೋದು, ಏನು ರುಚಿ ವ್ಯತ್ಯಾಸ ಆಗೋಲ್ಲ. ಆದರೆ ಬೇಯೋದಕ್ಕೆ ಸ್ವಲ್ಪ ಟೈಮ್ ಜಾಸ್ತಿ ಬೇಕು ಅಷ್ಟೇ. ಅದನ್ನು ಮಾಡೋದಕ್ಕೆ ಒಂದು ಕುಕ್ಕರ್ ಕಾಯಕ್ಕೆ ಇಟ್ಬಿಟ್ಟು ಅದಕ್ಕೆ 1-2 ಚಮಚದಷ್ಟು ತುಪ್ಪ ಹಾಕಿದ್ದೀನಿ. ಆಮೇಲೆ 1-2 ಚಮಚದಷ್ಟು ಎಣ್ಣೆನೂ ಸೇರಿಸ್ತಾ ಇದ್ದೀನಿ. 2 ಕಾದ್ಮೇಲೆ ನೀವು ಬೇಕಾದರೆ ಬರೀ ತುಪ್ಪದಲ್ಲೇ ಮಾಡ್ಕೊಳ್ಳಿ. ನಾನು 1 ಚಮಚದಷ್ಟು ಜೀರಿಗೆ ಸೇರಿಸಿದ್ದೀನಿ ಎಣ್ಣೆ ತುಪ್ಪಕ್ಕಾದ್ಮೇಲೆ. ಅದಾದಮೇಲೆ ಖಾರಕ್ಕೆ ಒಂದೇ ಒಂದು ಹಸಿಮೆಣಸಿನ್ಕಾಯಿ ಹಾಕಿದ್ದೀನಿ. ನಾನು ಮತ್ತೆ ಖಾರಕ್ಕೆ ಬೇರೆ ಪುಡಿ ಹಾಕ್ತೀನಿ, ಹಾಗಾಗಿ ಇವಾಗ 1 ಮೆಣಸಿನ್ಕಾಯಿ ಹಾಕಿದ್ದೀನಿ ಅಷ್ಟೇ. ಆಮೇಲೆ ನೋಡಿ, ಕ್ಯಾರೆಟು, ಬೀನ್ಸು, ಆಲೂಗಡ್ಡೆ 3 ತರಕಾರಿ ನಾನು ಇವಾಗ ಹಾಕ್ತಾ ಇರೋದು. ಒಗ್ಗರಣೆಗೆ ಆಮೇಲೆ ಬೇರೆ ತರಕಾರಿ ಸೇರಿಸ್ತೀನಿ. ಬಟ್ ಇದಕ್ಕೆ ಜೊತೆಗೆ ನೀವು ಬಟಾಣಿ ಅಥವಾ ಬೇರೆ ತರಕಾರಿಗಳು, ಹೂಕೋಸು ಏನಿದ್ರೂ ಸೇರಿಸ್ಕೋಬೋದು, ಚೆನ್ನಾಗೇ ಆಗುತ್ತೆ. ಅಥವಾ ಗೆಡ್ಡೆಕೋಸನ್ನು ಹಾಕೋಬೋದು. ಒಂದೊಂದೇ ತರಕಾರಿ ತೊಗೊಂಡಿರೋದು ನಾನಿಲ್ಲಿ. 1 ಕ್ಯಾರೆಟು, 1 ಆಲೂಗಡ್ಡೆ, ಒಂದು ಹಿಡಿಯಷ್ಟು ಬೀನ್ಸು ಅಷ್ಟೇ ಹಾಕಿರೋದು. ಅದನ್ನೊಂದು 5 ನಿಮಿಷ ಫ್ರೈ ಮಾಡ್ಕೊಂಬಿಟ್ಟು ಅದಾದಮೇಲೆ 1 ಕ್ಯಾಪ್ಸಿಕಮು, 1 ಟೊಮ್ಯಾಟೊ ಇಷ್ಟನ್ನು ಸೇರಿಸಿದ್ದೀನಿ. ಸ್ವಲ್ಪ ತರಕಾರಿ ಜಾಸ್ತಿ ಹಾಕ್ಕೊಂಡು ಮಾಡ್ಕೊಳ್ಳಿ. ಯಾಕಪ್ಪ ಅಂತಂದರೆ ಸಾಮೆ ಸ್ವಲ್ಪ ಸಪ್ಪೆ ಇರುತ್ತೆ. ನೀವು ತರಕಾರಿ ಹಾಕ್ಬಿಟ್ಟು ಉಪ್ಪು ಖಾರ ಚೆನ್ನಾಗಿ ಹಾಕ್ಕೊಂಡು ಮಾಡಿದ್ರೆ ತಿನ್ನೋದಕ್ಕೆ ನಿಮಗೆ ಏನು ಡಿಫ್ರೆನ್ಸ್ ಗೊತ್ತಾಗೋದೇ ಇಲ್ಲ. ಅಕ್ಕಿನಲ್ಲಿ ಮಾಡಿರೋದು ಯಾವುದ್ರಲ್ಲಿ ಮಾಡಿರೋದು ಅಂತ ಅನ್ನೋ ಹಂಗಿರುತ್ತೆ. ಸ್ವಲ್ಪ ತರಕಾರಿ ಮುಂದಿರಲಿ. ಇದಕ್ಕೆ 1 ಲೋಟದಷ್ಟು ಹೆಸರುಬೇಳೆನೂ ತೊಳ್ಕೊಂಡು ಬರ್ತೀನಿ. ನೋಡಿ, ಸಾಮೆ ನೆನೆಸಿಟ್ಟಿದ್ದೆ 1 ಅವರ್ ಮುಂಚೆನೇ ಅಲ್ವಾ, ಅದನ್ನು ಇವಾಗ ಸೇರಿಸ್ತಾ ಇದ್ದೀನಿ. ಆಮೇಲೆ ಹೆಸರುಬೇಳೆ ತೊಳೆದ್ಬಿಟ್ಟು ಅದನ್ನು ಇದಕ್ಕೆ ಮಿಕ್ಸ್ ಮಾಡ್ಕೊತೀನಿ. ನೀವು ಇಷ್ಟು ಮಾಡಿಕೊಂಡ್ರೆ ಒಂದು 3-4 ಜನ ತಿನ್ಬೋದು, ದೊಡ್ಡವರು. ಚೆನ್ನಾಗೇ ಕ್ವಾಂಟಿಟಿ ಜಾಸ್ತಿ ಬರುತ್ತೆ, ಯಾಕಂದರೆ ಇದು ಜಾಸ್ತಿ ಅರಳತ್ತೆ. ಹಾಗಾಗಿ 1 ಪಾವ್ ಟೋಟಲ್ ಇದು ಅಕ್ಕಿ ಬೇಳೆ ಅಂದರೆ ಸಾಮೆ ಬೇಳೆ ಎರಡೂ ಸೇರಿಸಿ ನಿಮಗೆ 1 ಪಾವಷ್ಟು ಮಾತ್ರನೇ ಆಗುತ್ತೆ. ಆದರೆ ಹೊಟ್ಟೆ ತುಂಬ ಫಿಲ್ಲಿಂಗ್ ಆಗಿರುತ್ತೆ, ಯಾಕಂದರೆ ತರಕಾರಿ ಜಾಸ್ತಿ ಹಾಕಿದ್ದೀವಲ್ವ. ಹಾಗಾಗಿ ರುಚಿಯಾಗುತ್ತೆ. ಖಂಡಿತ ನೀವು ಇದನ್ನು ಮಾಡಿ ನೋಡಿ. 1 ಚಿಟಿಕೆಯಷ್ಟು ಅರಿಶಿನ ಸೇರಿಸ್ತಾ ಇದ್ದೀನಿ. ಇವಾಗ ಉಪ್ಪು ಖಾರ ಹಾಕೋ ಟೈಮು. ಖಾರಕ್ಕೆ ನಾನು ಸಾರಿನ ಪುಡಿ ಬಳಸ್ತಾ ಇದ್ದೀನಿ. 1-2 ಚಮಚದಷ್ಟು ಸಾರಿನ ಪುಡಿನ ಹಾಕಿದ್ದೀನಿ. ಅದೇ ಹೇಳಿದ್ನಲ್ಲ, ಸ್ವಲ್ಪ ಸಪ್ಪೆ ಇರುತ್ತೆ, ಜಾಸ್ತಿ ಖಾರ ಹಾಕ್ಕೊಳ್ಳಿ. ಹಾಗೆ ರುಚಿಗೆ ಬೇಕಾಗಿರೋಷ್ಟು ಉಪ್ಪನ್ನು ಸೇರಿಸ್ಕೊಳ್ಳೋದು. ಅದಾದಮೇಲಿಂದ ನೀವು ನೋಡ್ಕೊಂಡು ಹಾಕ್ಕೊಳ್ಳಿ. ಪುಡಿ ಉಪ್ಪು ಬಳಸೋರಾದರೆ ಪುಡಿ ಉಪ್ಪನ್ನೇ ಹಾಕ್ಕೊಳ್ಳಿ. ಅದಾದಮೇಲೆ ಸ್ವಲ್ಪ ಜೀರಿಗೆ ಪುಡಿ, ಸ್ವಲ್ಪ ಧನಿಯಾ ಪುಡಿ, ನೀವು ಇನ್ನೇನಾದ್ರು ಮಸಾಲೆ ಉಪಯೋಗಿಸೋದಾದರೆ ಅದನ್ನು ಹಾಕೋಬೋದು. 1/2 ಚಮಚದಷ್ಟು ಜೀರಿಗೆ ಪುಡಿ, 1/2 ಚಮಚದಷ್ಟು ಧನಿಯಾ ಪುಡಿನೂ ಇಲ್ಲಿ ಸೇರಿಸ್ತಾ ಇದ್ದೀನಿ. ಆಮೇಲೆ ಲಾಸ್ಟಲ್ಲಿ ಸ್ವಲ್ಪ ಗರಂ ಮಸಾಲ ಹಾಕ್ಕೊಳ್ಳೋದು. ಗರಂ ಮಸಾಲನೂ ಅಷ್ಟೇ ಆಪ್ಷನಲ್ಲು, ನಿಮಗೆ ಇಷ್ಟ ಆಗಲ್ಲ ಅನ್ನೋದಾದರೆ ಸ್ಕಿಪ್ ಮಾಡಿ. ಎಲ್ಲದನ್ನೂ ಚೆನ್ನಾಗಿ ಒಂದು ಸತಿ ಡ್ರೈಯಾಗೆ ಫ್ರೈ ಮಾಡ್ಕೊಳ್ಳಿ. ಇದಕ್ಕೆ ಬರೀ ತುಪ್ಪದಲ್ಲೇ ಮಾಡಿದ್ರೂ ಚೆನ್ನಾಗೇ ಆಗುತ್ತೆ. ತುಂಬ ಹೆಲ್ತ್ಗಂತೂ ತುಂಬಾ ಒಳ್ಳೆಯದು. ವೆಯ್ಟ್ ಲಾಸ್ ಮಾಡುವಾಗ ಕಾರ್ಬ್ ಫ್ರೀ ಡಯಟ್ ಅಂತ ಎಲ್ಲ ಮಾಡ್ತಾರಲ್ವ ಇವಾಗ, ಅಂಥದಕ್ಕೆಲ್ಲ ತುಂಬ ಹೆಲ್ಪ್ಫುಲ್ ಇದು. ವಾರದಲ್ಲಿ ಅಥವಾ 15 ದಿನಕ್ಕೊಂದು ಸರ್ತಿ ನೀವು ಈ ಥರದ್ದೊಂದು ರೆಸಿಪಿನ ಮಾಡ್ಕೋಬೋದು. ಇದಕ್ಕೆ ನಾನು ಇವಾಗ 1ಕ್ಕೆ 4ರಷ್ಟು, ಅಂದರೆ ಸಾಮೆ 1 ಲೋಟಕ್ಕೆ 4 ಲೋಟದಷ್ಟು ಥರ ನೀರು ಹಾಕ್ತಾಯಿದ್ದೀನಿ. ತರಕಾರಿ ಮತ್ತು ಬೇಳೆ ಎಲ್ಲ ಸೇರಿಸಿ 4 ಲೋಟದಷ್ಟು ನೀರು ಹಾಕ್ತಾಯಿದ್ದೀನಿ. ಸೊ ಟೋಟಲ್ 8 ಲೋಟದಷ್ಟು ನೀರು ಸೇರಿಸಿದ್ದೀನಿ ನಾನು. ಯಾಕಂದರೆ ಸ್ವಲ್ಪ ನೀರಾಗಿ ಮಾಡ್ತಾಯಿದ್ದೀನಿ ನಾನು, ಬೇಳೆ ಬಾತ್ ಥರ ಇರಲಿ ಅಂತಂದ್ಬಿಟ್ಟು. ಗಟ್ಟಿಯಾಗಿ ಮಾಡಿದ್ರೆ ಸ್ವಲ್ಪ ತಿನ್ನೋಕ್ಕೆ ಚೆನ್ನಾಗಿ ರುಚಿ ಅಂತೂ ಏನೂ ತೊಂದರೆ ಆಗೋಲ್ಲ, ತುಂಬ ಚೆನ್ನಾಗಿರುತ್ತೆ. ಬಟ್ ಸ್ವಲ್ಪ ಲಿಕ್ವಿಡ್ ಆಗಿರಲಿ ಅಂತಂದ್ಬಿಟ್ಟು ಅಷ್ಟೇ. ಆಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು ಎಸ್ಲಷ್ಟು ಕರಿಬೇವು, ಆಮೇಲೆ ಒಂದು ಸ್ವಲ್ಪ ಕಾಯಿ ತುರಿ ಆಪ್ಷನಲ್ಲು, ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ಆಮೇಲೆ ಕಸೂರಿ ಮೆಥಿನ ಲಾಸ್ಟಲ್ಲಿ ಸೇರಿಸ್ಕೊಂಬಿಟ್ರೆ, ಬೇಕು ಅಂದರೆ ಈ ಸ್ಟೇಜಲ್ಲಿ ನೀವು ಇನ್ನೂ 1-2 ಚಮಚ ತುಪ್ಪ ಹಾಕೋಬೋದು. ನಾನೇನು ಹಾಕಿಲ್ಲ. ಆಮೇಲೆ ಸ್ವಲ್ಪ ಕುದಿ ಬಂದಮೇಲೆ ಕುಕ್ಕರ್ ಮುಚ್ಚಳ ಮುಚ್ಚಿ 3-4 ವಿಸಲ್ ಕೂಗಿಸ್ಕೊಳ್ಳಿ. ನಿಮ್ಮ ಮನೆಯಲ್ಲಿ ಅನ್ನ ಚೆನ್ನಾಗಿ ಈಸಿಯಾಗಿ ಬೇಯುತ್ತೆ ಅನ್ನುವಂಥದ್ದಾದರೆ 3 ವಿಸಲ್ಲೇ ಸಾಕಾಗತ್ತೆ. ಕೆಲವ್ರ ಮನೇಲಿ ಬೇಗ ಬೇಯಲ್ವಲ್ಲ, ಅಂಥವ್ರಿಗೆ ಸ್ವಲ್ಪ ಒಂದು 4-5 ವಿಸಲ್ ಕೂಗಿಸ್ಕೊಂಡ್ರೂ ತೊಂದರೆ ಇಲ್ಲ. ನೋಡಿ, ಕರೆಕ್ಟಾಗಿ ಆಗುತ್ತೆ ಇದು. ಇಷ್ಟು ಕನ್ಸಿಸ್ಟೆನ್ಸಿ ಇದ್ದರೆ ಕರೆಕ್ಟಾಗಿ ಬಂದಿದೆ ಅಂತ. ಸ್ವಲ್ಪ ತಣ್ಣಗಾದ್ಮೇಲೆ ಇನ್ನೊಂಚೂರು ಗಟ್ಟಿ ಬರುತ್ತೆ. ಮತ್ತು ತಿನ್ನೋದಕ್ಕೆ ಇವಾಗಲಂತೂ ಪರ್ಫೆಕ್ಟಾಗಿದೆ. ಆರಾಮಾಗಿ ನೀವು ತೊಗೋಬೋದು. ಇದನ್ನೇನು ಅಂತಂದರೆ ನೀವು ಡಬ್ಬಿಗೆ ತೊಗೊಳೋದ್ರೂ ತೊಂದರೆ ಆಗೋಲ್ಲ. ಆಮೇಲೆ ಬಿಸಿಯಾಗಿರುವಾಗ ತಿಂದ್ರಂತೂ ತುಂಬ ಚೆನ್ನಾಗಿರುತ್ತೆ. ಮೊಸರು ಬಜ್ಜಿ ಬೇಕೇ ಬೇಕು ಅಂತಲೂ ಏನೂ ಇಲ್ಲ ರೀ, ತುಂಬ ಚೆನ್ನಾಗಾಗುತ್ತೆ ಹಾಗೇ. ಆದರೂ ಇವತ್ತು ನಾನು ಮೊಸರು ಬಜ್ಜಿ ಮಾಡಿದ್ದೀನಿ ಸುಮ್ಮನೆ ಇರಲಿ ಅಂತಂದ್ಬಿಟ್ಟು. ನೋಡಿ, ತುಂಬ ರುಚಿಯಾಗಿರುವಂಥ ಒಂದು ಸಾಮೆ ಬೇಳೆ ಬಾತನ್ನ ನೀವು ಖಂಡಿತ ಟ್ರೈ ಮಾಡಬೇಕು. ನನ್ನ ಚಾನಲಲ್ಲಿ ಬರುವಂಥ
ರೆಸಿಪಿಗಳು ನಿಮ್ಗೆ ಇಷ್ಟ ಆಗ್ತಾ ಇದೆ ಅನ್ನೋದಾದರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಖಂಡಿತ ಮಿಸ್ ಮಾಡಬೇಡಿ. ಸಂಹಿತಾ ಸವಿರುಚಿ.